ತಹಸೀಲ್ದಾರ್ ಕಚೇರಿ ಮುಂದೆ ಗೋಳಾಡ್ತಾ ಇರೋ ಬಡ ಕುಟುಂಬ. ನಮಗೆ ನ್ಯಾಯ ಕೊಡಿಸಿ ಎಂದು ಅಂಗ್ಲಾಚ್ತಾ ಇರೋ ಜನರು. ಕಿತ್ತು ತಿನ್ನುವ ಬಡತನದ ಮಧ್ಯೆ ಸರ್ಕಾರದ ಕ್ರಮಕ್ಕೆ ಕಂಗಾಲಾದ ಕುಟುಂಬಸ್ಥರು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊರಟಗೆರೆ ತಾಲೂಕು ಕಚೇರಿ ಮುಂದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿರುವ ಕೆಲವು ಬಿಪಿಎಲ್ ಕಾರ್ಡುದಾರರಿಗೆ ಈಗ ಸದ್ದಿಲ್ಲದೆ ಸರ್ಕಾರ ಎಪಿಎಲ್ ಆಘಾತ ನೀಡ್ತಾ ಇದೆ. ಕೊರಟಗೆರೆ ತಾಲೂಕು ನೀಲಗೊಂಡನಹಳ್ಳಿ ನ್ಯಾಯಬೆಲೆ ಅಂಗಡಿಗೆ ಒಳಪಡುವ ಕಣ್ಣು ಕಾಣದ ದೊಡ್ಡಕ ಎಂಬುವರ ಬಡ ಕುಟುಂಬಕ್ಕೆ ತಾಲೂಕು ಆಡಳಿತ ದೊಡ್ಡ ಆಘಾತವನ್ನೇ ನೀಡಿದೆ. ನಕಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಬ್ರೇಕ್ ಹಾಕುವ ಬದಲು ಕಣ್ಣು ಕಾಣದ ಬಡ ಕುಟುಂಬದ ಬಿಪಿಎಲ್ ಕಾರ್ಡರಿಗೆ ಕತ್ತರಿ ಹಾಕಲಾಗಿದೆ. ಇದರಿಂದ ಕಂಗಾಲಾದ ಕುಟುಂಬಸ್ಥರು ತಹಸೀಲ್ದಾರ್ ಕಚೇರಿ ಮುಂದೆ ಕಣ್ಣೀರಿಡ್ತಿದ್ದಾರೆ. ನಮ್ಮ ರೇಷನ್ ಕಾರ್ಡ್ ತೆಗ್ದವ್ರು ಸರ್, ನಾವು ಕಣ್ ಕಾಣದವ್ರು ಅಂಗವಿಕರು. ನಮ್ಮ ಮನೆಗೆ ಜನ ಜಾಸ್ತಿ 8 ಜನ ಇದ್ದೀವಿ. ಮಗ ಒಬ್ಬನೇ ದುಡಿಯೋನು. ಅದು ಒಬ್ಬ ದುಡ್ದಿದ್ದು 8 ಜನ ತಿನ್ನಕ್ಕಾಗಲ್ಲ ಸರ್. ನಮ್ಮ ರೇಷನ್ ಕಾರ್ಡ್ ತೆಗ್ದವ್ರೆ. ಏನಕ್ಕೆ ತೆಗ್ದವ್ರಮ್ಮ? ಏನಂತ ಹೇಳಿ ತೆಗ್ದಿದ್ದಾರೆ? ಅದೆಂಥದ್ದು ಇದು ಬರಲ್ಲ ಸರ್, ನಂಗೆ ಹೇಳಕ್ಕಾಗಲ್ಲ. ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್ ಅಂತ ತೆಗ್ದಿದ್ದಾರಾ? ಎಷ್ಟು ಸಂಬಳ ಬರುತ್ತೆ ಮಗನಿಗೆ? 10,000 ಸರ್. 10,000 ಸಂಬಳ ತಗೊಳ್ಳೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಿದಾರಾ? ಮಾಡಿದ್ದಾರೆ. ಎಷ್ಟು ಜನ ಇದ್ದೀರಮ್ಮ ಕುಟುಂಬದಲ್ಲಿ? 8 ಜನ ಇದೀವಿ ಸರ್. 8 ಜನ. ಅವ್ರೊಬ್ಬರೇ ದುಡಿತಿದ್ದ? ಏನೇನು ಕೆಲ್ಸಕ್ಕೆ ಇನ್ನು ಮಿಕ್ಕಿನವ್ರ ಕೆಲ್ಸಗಳಿಗೆ ಏನಕ್ಕೆ ಹೋಗಲ್ವಾ? ಇನ್ಯಾರು ನಾವು ದುಡಿಯಕ್ಕೆ ಆಗ್ತದ ಸರ್. ಜಮೀನು 5 ಸರ್, 2 ಎಕರೆ. 2 ಎಕರೆ ಜಮೀನು ಐತೆ. ಇಬ್ರಿಗೂ ಕಾಣಲ್ವಮ್ಮ ನಿಮಗೆ? ಇಲ್ಲ ಸರ್, ಕಾಣಲ್ಲ. ಒಬ್ಬನೇ ಮಗ ದುಡಿತಿರೋದು? ಒಬ್ಬನೇ ಮಗ ದುಡಿತಿರೋದು. ಇಲ್ಲ ಸರ್, ಕೇಳಲಿಲ್ಲ. ಅಲ್ಲ, ಈಗ ಸೊಸೈಟಿ ಅವ್ರ ಹತ್ರ ಮಾತಾಡಿದ್ರಲ್ಲ, ಏನ್ ಹೇಳಿದ್ರು ಸೊಸೈಟಿ ಅವರು? ಸೊಸೈಟಿ ಅವರು ಕಾರ್ಡ್ ಜಾಗ ಐತೆ ಅಲ್ಲೋಗಿ ಕೇಳೋಗ್ರಿ. ಇಲ್ಲಿ ಬಂದು ಕೇಳಿದಕ್ಕೆ ಏನಂದ್ರು? ಇಲ್ಲಿ ಏನು ಮಾತಾಡ್ಲಿಲ್ಲ, ನಮ್ಮನ್ನೇನು ಕೇಳಲೂ ಇಲ್ಲ. ಇನ್ನು ಈ ಕುಟುಂಬದಲ್ಲಿ ಒಟ್ಟು 8 ಮಂದಿ ಇದ್ದು ಓರ್ವ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ದುಡಿಮೆಯಿಂದ ಬರುವ 10,000 ಸಂಬಳದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಈ ಕುಟುಂಬವನ್ನ ಟ್ಯಾಕ್ಸ್ ಪೇಯರ್ ಎಂದು ಅಧಿಕಾರಿಗಳು ನಿರ್ಧರಿಸಿ ಬಿಪಿಎಲ್ ಕಾರ್ಡ್ಗೆ ಕತ್ತರಿ ಹಾಕಿದ್ದಾರೆ. ಇದಲ್ಲದೆ ಈಗ ಸರ್ಕಾರ 5 ಕೆಜಿ ಅಕ್ಕಿ ಬದಲಿಗೆ ಹಣ ನೀಡ್ತಾ ಇದ್ದು, ಒಬ್ಬ ವ್ಯಕ್ತಿಗೆ 170 ರೂಪಾಯಿಯಂತೆ ಹಣ ನೀಡ್ತಾ ಇದ್ದು, ಆದ್ರೆ ಈ ಕುಟುಂಬಕ್ಕೆ ಮಾತ್ರ ಈ ಸೌಲಭ್ಯವನ್ನ ಅಧಿಕಾರಿಗಳು ಕಿತ್ಕೊಂಡಿದ್ದಾರೆ. ಬಡವರ ಬಿಪಿಎಲ್ ಕಾರ್ಡ್ ಶ್ರೀಮಂತರ ಕೈಗೆ ಸಿಕ್ಕಿದ್ದು, ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದು, ಯಾರೋ ಮಾಡ್ತಾ ಇರೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತಾಗಿದೆ. ಸ್ವಾಮಿ, ನಮ್ದು ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರೆ. ಯಾಕೆ ಅಂದರೆ ನಾವು ಗೃಹಲಕ್ಷ್ಮಿ ಬೀಳ್ತಾ ಇರಲಿಲ್ಲ. ನಮ್ಮ ಹೆಂಗಸರಿಗೆ ಗೃಹಲಕ್ಷ್ಮಿ ಬೀಳ್ತಾ ಇದ್ದಿದ್ದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ನಿಮ್ಮ ಪಾನ್ ಕಾರ್ಡು ಲಿಂಕ್ ಆಗಿಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅಂದರು. ಕೇಳಿ ಲಿಂಕ್ ಆಗಿಲ್ಲ ಅಂತ ಅವ್ರು ಏನು ಮಾಡಿದ್ರು, 1,000 ರೂಪಾಯಿ ಕಟ್ಟಬೇಕಪ್ಪ ಅದಕ್ಕೆ ಮಾಡಿಸೋದಕ್ಕೆ ಅಂತಂದರು. ಹೋಗ್ಲಿ, ನಾವು ಗೃಹಲಕ್ಷ್ಮಿ ನನಗೆ ಬೀಳ್ತೈತೆ ಅಂತೇಳಿ 1,000 ರೂಪಾಯಿ ಕೊಟ್ಟಿವಿ ಸ್ವಾಮಿ. ಆದ್ರನ್ನ GST ಅಂತಂದೇಳಿ ನಮ್ಗೆ ತೋರಿಸೋ, ನಾವು GSTನೂ ಕಟ್ತಾ ಇಲ್ಲ. ನಾವು ನೋಡಿ GST ಕಟ್ತಾ ಇಲ್ಲ ಅಂತಂದೇಳಿ ಈ ಮಧುಗಿರಿ ಇದರಲ್ಲಿ ಮಾಡಿಸ್ಕೊಬಂದಿದ್ವಿ ನಾವು. ಆದ್ರೂ ನಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರು. ಯಾಕೆ? ನಾವು ಕೂಲಿ ಮಾಡ್ಕೊಳ್ತಾರೆ. ನಮಗೆ ಜಮೀನಿಲ್ಲ ಅಂತೇಳಿ 3 ಎಕರೆ 4 ಎಕರೆ ಜಮೀನು ಐತಿ. ಜಮೀನಾಗ ಎಲ್ಲ ಅಂದಿ ತಿಂದು ಏನೂ ಆಗ್ತಾ ಇಲ್ಲ. ಬರ್ರಿ ನೀವೇ ನೋಡ್ರಿ, ನಾವು ಹಿಂಗೆ ಮಾಡ್ರಿ ನಾವು ಏನು ಮಾಡ್ಬೇಕು, ತಿನ್ಬೇಕು. ನಾವು 3 ಜನ ಇದ್ದೀವಿ, ನಾವು ನಮ್ಮ ಹೆಂಗಸರು ನಮ್ಮ ಮಕ್ಕಳು. ನೋಡ್ರಿ, ನೀವು ಪರಿಶೀಲನೆ ಮಾಡಿರಿ ನಮಗೆ ಅಲ್ಲವ್ರ. ಹಿಂಗೆ ಮಾಡಿರಿ ನಾವು ಏನು ತಿನ್ಕೊ, ಕೂಲಿ ಮಾಡೋರು ಏನು ತಿನ್ಬೇಕು ಸ್ವಾಮಿ? ಅಮಾಯಕರಿಗೆ ಇಲ್ಲಿ ಕಾರ್ಡ್ಗಳು ಈ ಸಲ ರೇಷನ್ ಕಡಿತ ಮಾಡಿದರೆ ದಯವಿಟ್ಟು ಅವರಿಗೆ ತುಂಬ ಬಡವರು, ಅಂಗವಿಕಲರು ಅಂಥವ್ರಿಗೆಲ್ಲ ಅನ್ಯಾಯ ಆಗಿದೆ. ದಯವಿಟ್ಟು ನೀವು ಸರ್ಕಾರದಿಂದ ಅವರಿಗೆ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲು ಇಷ್ಟಪಡ್ತೀನಿ. ಇದಿಷ್ಟಲ್ಲದೆ ತಿಂಗಳು 10 ರಿಂದ 15 ಸಾವಿರ ಸಂಪಾದನೆ ಮಾಡುವವರನ್ನ ಟ್ಯಾಕ್ಸ್ ಪೇಯರ್ಗಳೆಂದು ನಿರ್ಧಾರ ಮಾಡಲಾಗಿದ್ದು, ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ. ಇದರಿಂದ ಬಡವರ ಹೊಟ್ಟೆಗೆ ಸರ್ಕಾರ ತಣ್ಣೀರು ಬಟ್ಟೆ ಹಾಕ್ತಾ ಇರುವುದು ಮಾತ್ರ ದುರಂತವೇ ಸರಿ. ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಸರ್ಕಾರಿ ಅಧಿಕಾರಿಗಳು ತೆರಿಗೆ ಕಟ್ಟುವವರು ಬಿಪಿಎಲ್ ಕಾರ್ಡ್ಗಳನ್ನ ಸರ್ಕಾರಕ್ಕೆ ಹಿಂದಿರುಗಿಸಿದ್ರೆ ಒಳ್ಳೆಯದು, ಇಲ್ಲದಿದ್ರೆ ಸರ್ಕಾರದ ಮುಂದಿನ ನಿರ್ಧಾರಕ್ಕೆ ಸಿದ್ಧರಾಗಬೇಕು ಎಂದಿದ್ದಾರೆ. ಕಂದಾಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಸುಮಾರು 42,916 ಕಾರ್ಡ್ಗಳನ್ನು ನಾವು ಹೊಂದಿದ್ದೇವೆ. ಇದರಲ್ಲಿ BPL ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ಗಳಾಗಿರ್ಬೋದು ಹಾಗೂ APL ಕಾರ್ಡ್ಗಳಾಗಿರ್ಬೋದು. ಸುಮಾರು ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಹೋಲಿಸಿದಾಗ 82% ಪ್ರಮಾಣದಷ್ಟು ನಾವು ಕಾರ್ಡ್ಗಳನ್ನು ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ಸರ್ಕಾರವು ಹೆಚ್ಚು ಕಾರ್ಡ್ಗಳನ್ನು ಹೊಂದಿದರೆ ಹೆಚ್ಚು ಏನು ನಾವು ಬಡತನದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತೇಳಿ ಬಿಂಬಿಸಿದಂಗೆ ಆಗುತ್ತಂತೇಳಿ ಸರ್ಕಾರ ಈಗಾಗಲೇ ಕಳೆದ ಒಂದು 2 ವರ್ಷಗಳಿಂದ
2022ರಿಂದ ಮಾನದಂಡಗಳನ್ನು ನಿಗದಿ ಮಾಡಿಕೊಂಡು ಅದೇನೇ ಆಗ್ಲಿ ಬಡವರ ಕುಟುಂಬಗಳು ಬೀದಿಗೆ ಬರುವ ಮುನ್ನ ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಆಶಯ. ಹರೀಶ್ ಬಾಬು BH, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.